ಗೌರಿಬಿದನೂರು ತಾಲೂಕಿನ ಅಲ್ಕಾಪುರ ಶ್ರೀ ಚನ್ನಸೋಮೇಶ್ವರ ದೇವಾಲಯದ ಬಳಿ ಇರುವ 106 ವರ್ಷದ ಹಳೆಯ ಪುರಾತನ ಕಲ್ಯಾಣಿಯನ್ನು ಪರಿಸರ ಸಂಘ ಬೆಂಗಳೂರು ಹಾಗೂ NSIL ಇಸ್ರೋ ಸಂಸ್ಥೆ ಸಂಪೂರ್ಣ ಪುನಶ್ಚೇತನ ಮಾಡಿಕೊಟ್ಟು ಇಂದು ಲೋಕಾರ್ಪಣೆ ನಡೆಸಿದ ಸಮಯದಲ್ಲಿ ಶ್ರೀ ಡಾಕ್ಟರ್ RG ನಡದೂರ್, ನಿವೃತ್ತ IAS ಅಧಿಕಾರಿಗಳು ಹಾಗೂ ಅಧ್ಯಕ್ಷರಾದ ಭಾಸ್ಕರ್, ಕಾರ್ಯದರ್ಶಿ ಕುಮಾರಸ್ವಾಮಿ, ಖಜಾಂಚಿ ಗಣೇಶ್ ರಾಜ್, ನಿರ್ದೇಶಕರು ಶ್ರೀಮತಿ ಅನಿತಾ COO, ಶ್ರೀ ಬಾಲಾಜಿ ಸಹ ಕಾರ್ಯದರ್ಶಿ, ಉಮಾಮೂರ್ತಿ ವ್ಯವಸ್ಥಾಪಕರು, ಯೂನಿವರ್ಸಲ್ ಎಂಟರ್ಪ್ರೈಸಸ್, ವಿನೋದ್ ಕುಮಾರ್ ವ್ಯವಸ್ಥಾಪಕರು, ಅಶ್ವಥ್ ನಾರಾಯಣ ಗೌಡ, ಪ್ರಭಾಕರ್ NV, ನಂಜುಂಡಪ್ಪ RA, ರಾಮಕೃಷ್ಣ, ಮೋಹನ್ ಕುಮಾರ್, ಶ್ರೀಧರ್ R, ನವೀನ್ ಕುಮಾರ್, ಅರ್ಚಕರಾದ ಅರುಣ್, ನಾಗರಾಜ್, ವೆಂಕಟೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕರುಣಿಸಿ ಕಾಪಾಡು ಹೇ ದಯಾಮಯ ಕರುಣಿಸಿ ಏಕದಾ ಬ್ರಹ್ಮಣೋಪಹರತೆ ಏಕದೈವ ಯಜಮಾನಃ ಆಯುಸ್ತೇಜೋ ದದಾತಿ ಫಲಂ ಮನೋವ್ರತ ಫಲಂ ನದಸ್ಯಾಸಿ ಅಸ್ಯಾಂ ಶ್ರೀ ಮಹಾನಾರೇ ಕೇಳಕದಳಿ ಫಲ ಗುಣನೈವೇದ್ಯಂ ನಿವೇದಯಾಮಿ ನೈವೇದ್ಯಾನಂತರೆ ಪುನರ್ಪಾನೀಯಂ ಸಮರ್ಪಯಾಮಿ ಪಾದ ಪ್ರಕ್ಷಾಳನಂ ಸಮರ್ಪಯಾಮಿ ಹಸ್ತ ಪ್ರಕ್ಷಾಳನಂ ಸಮರ್ಪಯಾಮಿ ಮುಖವಾಸನಂ ಸಮರ್ಪಯಾಮಿ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ದೇವತಾ ಪ್ರಧಾನ ಕುಂಭ ದೇವತಾಭ್ಯಾಂ ನಮಃ ಸ್ಯಾ ಆಫ್ ಆಗುತ್ತೆ ಬಿಡಿ. ಅಸ್ಯಾಂ ಗಂಗಾ ಪರಮೇಶ್ವರಿ ದೇವತಾಭ್ಯಾಂ ನಮಃ. ಓಂ ಹಿರಣ್ಯವಾಸಂವದೋಹ ಪೂರ್ಣಂ ದದಾತಿ ಮದಭ್ಯೋ ಸಾಂಗಧಾ ಬ್ರಹ್ಮಣೋಪಹರತೆ ಏಕದೈವಾಯಜಮಾನಃ ಆಯುಸ್ತೆ ನಿರಾಜನಂತರಾನಂತರಂ ಆಚಮನಂ ಸಮರ್ಪಯಾಮಿ ಏಕದಾ ಬ್ರಹ್ಮಣೋಪಹರತೆ ಏಕದೈವ ಯಜಮಾನಃ ಆಯುಸ್ತೆ ದದಾತಿ ಯೋಪ್ತು ನಾಮಂ ಪ್ರತ್ಯೇವ ನಿಶ್ಚಿತಮಗ್ಗಜ ಪುಷ್ಪಮಗ್ಗರವಾಯಿರಸೋ ಅಪ್ತುಯಾ ಭೋಜನಶೋ यो रुद्रो भुवनावे तस्मै रुद्राय नमोऽस्तु परमेश्वराय विद्महे वरदत्ताय देवै तन्नो ईश प्रचोदयात् व्योमव्योमाय विद्महे सूक्ष्मसूक्ष्माय Whatever you want, you feel like you do, whatever you feel. Thank you for inviting us, and then the work has been successfully executed by Environmental Association of Bangalore. It's a good activity because the sustainable development is our focus, and this kind of activities focus on the sustainable development of the region. This will not only increase the water level in this area, it will also increase the water level in the surrounding areas. Congrats to the team who has executed it, and that is thank you. It's a good activity because it's a sustainable activity is our ಹೇಳಿ ಸರ್. ಪರಿಸರ ಸಂಘ ಬೆಂಗಳೂರು ಮತ್ತು NSIL ಸಹಯೋಗದೊಂದಿಗೆ ಆಗಿರುವ ಈ ಕಲ್ಯಾಣಿ ಪುನರುದ್ಧಾರ ಯೋಜನೆಯು ಬಹಳ ಸಂತೋಷ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಪರಿಸರ ಸಂಘ ಬೆಂಗಳೂರಿನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಾನು NSIL ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಅವರು ಮುಂದಿನ ಯೋಜನೆಗಳಿಗೂ ಸಹಕಾರ ನೀಡ್ತಾರೆ ಅಂತ ನಮ್ಮಲ್ಲಿ ಬಹಳ ಭರವಸೆ ಇದೆ. ಹಾಗಾಗಿ ನಾವು ಒಟ್ಟಿಗೆ ಕೂಡಿ ಮುಂದೆ ಪ್ರಾಜೆಕ್ಟ್ ಮಾಡೋಣ ಅಂತ 175 ವರ್ಷಗಳಿಂದ ನಿರ್ಮಾಣವಾಗಿರ್ತಕ್ಕಂಥ 255 ವರ್ಷಗಳ ಪುರಾತನ ಶ್ರೀ ಚನ್ನಸೋಮೇಶ್ವರ ದೇವಾಲಯದ ಬಳಿ ಆವರಣದಲ್ಲಿ ಚಿತ್ರಗೊಂಡಿರ್ತಕ್ಕಂಥ ಒಂದು ಕಲ್ಯಾಣಿಯನ್ನು NSIL ಸಂಸ್ಥೆ ಹಾಗೂ ಪರಿಸರ ಸಂಘ ಅವರು ಸುಮಾರು 4 ವರ್ಷಗಳ ಒಂದು ಅವರ ನಡುವೆ ಅನುಬಂಧದ ನಡುವೆ ಈ 2025-26ನೇ ಸಾಲಿನ ಅನುದಾನದಲ್ಲಿ ನಮಗೆ ಹಣವನ್ನು ಬಿಡುಗಡೆ ಮಾಡಿ ಸುಸಜ್ಜಿತವಾಗಿ ಈ ಒಂದು ಕಲ್ಯಾಣಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಪರಿಸರ ಸಂಘದ ಅಧ್ಯಕ್ಷ ನಡದೂರ್ ಸರ್ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಆಗಮಿಸಿಲ್ಲ. ಅವರ ತಂಡ ಮತ್ತು NSIL ತಂಡ ಆಗಮಿಸಿದ್ದಾರೆ.
ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿರೋದಕ್ಕೆ ಇಡೀ ನಮ್ಮ 4 ಗ್ರಾಮ ಪಂಚಾಯಿತಿಗಳ 45-50 ಗ್ರಾಮಗಳಿಗೆ ತುಂಬ ಉಪಯುಕ್ತವಾಗಿದೆ. ಇದರಿಂದ ಕುಡಿಯುವ ನೀರಿನ ಮಟ್ಟ, ಅಂತರ್ಜಲ ಮಟ್ಟ ಹಾಗೂ ಇಲ್ಲಿ ಬರ್ತಕ್ಕಂಥ ಪ್ರತಿನಿತ್ಯ ನಡೆಯತಕ್ಕಂಥ ಪೂಜೆ ಪುನಸ್ಕಾರಗಳಿಗೆ ಮತ್ತು ಹೆಣ್ಣುಮಕ್ಕಳು ಸ್ನಾನ ಇಲ್ಲಿ ಹರಕೆ ತೀರಿಸ್ತಕ್ಕಂಥವ್ರಿಗೆ ಎಲ್ಲದಕ್ಕೂ ಕೂಡ ತುಂಬ ಉಪಕಾರ ಆಗಿದೆ. ಇದಂತೂ ನಾವು ಸುಮಾರು 106 ವರ್ಷಗಳಿಂದ ಕನಸು ಕಂಡಂಥ ಒಂದು ಕಲ್ಯಾಣಿ ಇವತ್ತು ನಮ್ಮ ಅಲ್ಕಾಪುರ ಗ್ರಾಮದ ಶ್ರೀಚನ್ನ ಸೋಮೇಶ್ವರದಲ್ಲಿ ದೇವಾಲಯದ ಬಳಿ ಒಂದು ನನಸಾಗಿದೆ. ಈ ಒಂದು ಶಾಶ್ವತ ಕೆಲಸವನ್ನು ಮಾಡಿಕೊಟ್ಟಂಥ NSIL ಸಂಸ್ಥೆ ಹಾಗೂ ಪರಿಸರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀ ಚನ್ನ ಸೋಮೇಶ್ವರ ಭಗವಂತ ಆಯಸ್ಸು, ಆರೋಗ್ಯ, ಉನ್ನತ ಸ್ಥಾನಮಾನ ಕೊಡಲಿ, ಇನ್ನೂ ಹೆಚ್ಚಿನ ದೇವಸ್ಥಾನದ ಕೆಲಸಗಳಿಗೆ ಮಾಡುವ ಶಕ್ತಿ ಕೊಡಲಿ ಅಂತೇಳಿ ನಮ್ಮ ಅಲ್ಕಾಪುರ ಗ್ರಾಮದ ಪರವಾಗಿ ಸಮಸ್ತ ಶ್ರೀಚನ್ನ ಸೋಮೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.